ಸಾಕ್ಷಾತ್ ಭಗವಂತನ ನೋಡೋದಕ್ಕೆ ದೇವಸ್ಥಾನಗಳಿಗೆ ಹೋಗ್ತೀವಿ. ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಕರ ಮತ್ತು ಸಂಕ್ರಂದನೋ ನಿಮಿಷ ಏಕವೀರ ಶತಗುಂ ಸೇನಾ ಅಜಯ ದಯಮಾಡಿ ಅದನ್ನು ನೆರವೇರಿಸಿಕೊಡ್ಬೇಕು ಅನ್ನುವಂಥ ಅಹವಾಲು ಮನವಿ. ಹೆಚ್ಚಿನ ಜವಾಬ್ದಾರಿಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಉನ್ನತ ಸ್ಥಾನ ಪ್ರಾಪ್ತಿರಸ್ತು ಅಭಿಷ್ಟ ಸಿದ್ಧಿರಸ್ತು ಶ್ರೀ ಸರ್ ಆರ ಇರಲಿ ಸರ್ ಆರ ಕರ್ನಾಟಕ ರಾಜ್ಯ ಸಂಘದ ವತಿಯಿಂದ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿಮಾನ ಗೌರವ ಭಕ್ತಿಯಿಂದ ಅವರನ್ನ ಅಭಿನಂದಿಸುತ್ತಾರೆ. ರಾಜ್ಯಾಧ್ಯಕ್ಷರಾದಂತಹ ಆಗಮ ವಿದ್ವಾಂಸರಾದಂತಹ ಶ್ರೀವತ್ಸ ಅವರು ಎಲ್ಲರೂ ಕೂಡ ಜೊತೆಯಲ್ಲಿದ್ದಾರೆ. ಅವರನ್ನ ಅಭಿನಂದಿಸಿ ವಿಶೇಷವಾದ ಒಂದು ಬೆಳ್ಳಿಯ ಮುಖವಾಡವನ್ನು ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ಜೊತೆಯಲ್ಲಿದ್ದಾರೆ. ರಾಜ್ಯಾಧ್ಯಕ್ಷರಾದಂತಹ ಆಗಮ ವಿದ್ವಾಂಸರಾದಂತಹ ಶ್ರೀವತ್ಸ ಅವರು ಖಂಡಿತ ಚಪ್ಪಾಳೆ ಭಗವಂತ ಎಲ್ಲ ರೀತಿಯಿಂದ ಜೊತೆಗೆ ಮತ್ತೆ ಮುಜರಾಯಿಯ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನೀವು ಗುರು ಸಮಾನ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಯಲ್ಲಿರುವಂತ ಈಗ ತಾನೇ ತಮ್ಮೆಲ್ಲರ ಸನ್ಮಾನಕ್ಕೆ ಪಾತ್ರರಾಗಿ ನಿಮ್ಮ ಹೃದಯವನ್ನ ಗೆದ್ದಂತ ನನ್ನ ಮಿತ್ರ ರಾಮಿಗಾರೆಡ್ಡಿಯವರೇ, ನಮ್ಮ ರಾಜಗುರು ಸುಮಾರು 35 ವರ್ಷದಿಂದ ನನಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಪೂಜ್ಯ ಶ್ರೀ ದ್ವಾರಕನಾಥರವರೇ, ನಮ್ಮ ರಾಘವೇಂದ್ರ ವಿದ್ವಾನ್ ಶ್ರೀವತ್ಸ ಅವರೇ, ಚಾಮುಂಡೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರು ನಮ್ಮ ಹಿತೈಷಿಗಳಾದ ಶ್ರೀ ಶಶಿಶೇಖರ್ ದೀಕ್ಷಿತ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಡ ಜನತೆಯ ಎಲ್ಲ ವರ್ಗದ ಜನರಿಗೆ ನೆಮ್ಮದಿ, ಸುಖ, ಆರೋಗ್ಯ ಎಲ್ಲ ಕೂಡ ಸಿಗಲಿ ಅಂತ ಹೇಳಿ ಭಗವಂತ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇರ್ತಾ ಎಲ್ಲ ನನ್ನ ಅರ್ಚಕ ಬಂಧುಗಳೇ, ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಅರ್ಚಕಸ್ಯ ಪ್ರಭಾವೇನ ಶಿಲಾಭೂತಿ ಶಂಕರ. ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣಬಹುದು. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಆ ದೇವರಿಗೂ ಭಗವಂತನಿಗೂ ಮತ್ತು ಭಕ್ತನಿಗೂ ಮಧ್ಯೆ ಒಂದು ಕೊಂಡಿಯಾಗಿ ಅವನ ಭಾವನೆಯನ್ನ ಏನಿದೆ, ಅವನ ನೋವನ್ನ ಏನಿದೆ ಅಂತೇಳಿ ನಿಮ್ಮ ಮುಖಾಂತರ ಆ ದೇವರು ನಿಮಗೆ ಆ ಸ್ಥಾನವನ್ನು ಕೊಟ್ಟು ಆ ದೇವರನ್ನ ಮುಟ್ಟುವಂಥದ್ದು, ವರ್ಷೆ ಮಾಡುವಂಥದ್ದು, ಅವನ ಸುಖ ದುಃಖಗಳನ್ನ ದೇವರಿಗೆ ತಲುಪಿಸುವಂತ ಭಾಗ್ಯ ನೀವು ಕೊಟ್ಟಲ್ಲ. ಇದು ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅರ್ಚಕರಿಗೆ ಜಾತಿ ಇಲ್ಲ, ಧರ್ಮಕ್ಕೆ ಬೇರೆ ಇಲ್ಲ.
ಬಡವ ಶ್ರೀಮಂತ ಅನ್ನೋದು ಯಾವತ್ತೂ ಕೂಡ ವ್ಯತ್ಯಾಸ ಇಲ್ಲ. ದೇವರ ಮುಂದೆ ಎಲ್ಲರೂ ಸಮಾನರು. ಈ ಸಂದೇಶವನ್ನ ಸಾಲವರು ಪುರೋಹಿತರು ಎಷ್ಟು ಇದು ಕೂಡ ನಿಮ್ಮಲ್ಲಿರುವಂತಹ ಒಂದು ತಾಳ್ಮೆ, ಅಶ್ರದ್ಧೆ ಅದನ್ನು ಗಮನಿಸಿ ನೀವು ಮಾಡುವಂತ ಒಂದು ಪೂಜೆ ನೋಡಿ ಎಲ್ಲ ಭಕ್ತರು ಕೂಡ ಮೆಚ್ಚಿಕೊಂಡು ನಾನು ಇಲ್ಲಿ ಬಹಳ ಧನ್ಯನಾಗಿದ್ದೇನೆ ಅಂತ ಒಂದು ಭಾವನೆ ಆ ದೇವಸ್ಥಾನದಿಂದ ಹೊರಗಡೆ ತರಬೇಕಾದ್ರೆ ನಿಮ್ಮಲ್ಲಿರುವಂಥ ಸಂಸ್ಕಾರ, ನಿಮ್ಮಲ್ಲಿರುವಂಥ ಒಂದು ದೊಡ್ಡ ಸಾಂಸ್ಕೃತಿಕವಾದಂಥ ಹಿನ್ನೆಲೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಿಮ್ಮ ಮಂತ್ರ ಒಂದೇ, ನಿಮ್ಮ ಆರತಿ ಒಂದೇ, ನಿಮ್ಮ ಗಂಟೆ ನಾದ ಒಂದೇ, ತೀರ್ಥನೂ ಒಂದೇ, ಪ್ರಸಾದನೂ ಒಂದೇ. ನಾನು ಇಲ್ಲೇ ಯಾವುದೋ ಒಂದು ಮಠಕ್ಕೆ ಹೋಗಿದ್ದೆ ಯಾವುದೋ ಸಂದರ್ಭದಲ್ಲಿ, ಅಲ್ಲಿ ಕಾರ್ಯಕ್ರಮ ಇಟ್ಟಿದ್ರು. ಅಲ್ಲಿ ಒಂದು ಬಿದಿರಿತ್ತು, ಬಿದಿರು ಗೊತ್ತಲ್ಲ, ಬಿದಿರಿತ್ತು. ಆ ಬಿದಿರು ತಗೊಂಡೆ. ಆ ಬಿದಿರುನ ಹಳ್ಳಿಲಿ ನಮ್ಮ ಕಾಡಲ್ಲಿ ಮನೆ ಊರಲ್ಲಿ ನೀವೆಲ್ಲ ಬೆಳಿತೀವಿ. ಆ ಬಿದಿರಿಗೆ ಗೊತ್ತಿಲ್ಲ ನನ್ನಿಂದ ಇಂಥ ನಾದ ಈಚೆ ಬರ್ತದೆ ಅಂತೇಳಿ ಅದು ಕೊರಳಾಗೋಯ್ತು. ಕೊನೆಗೆ ಏನಾಯ್ತು, ಕೃಷ್ಣನ ಕೊರಳಾಯ್ತು. ಸೊ ಕೃಷ್ಣ ಕೊರಳಿನಿಂದ ಗೋವುಗಳಿರ್ಬೋದು, ತನ್ನ ಆತ್ಮೀಯರಿರ್ಬೋದು, ತನಗೆ ಯಾರು ಆಸೆ ಇದ್ದಂಥ ಜನರನ್ನ ಆಕರ್ಷಣೆ ಮಾಡಿ ಎಳ್ಳಲಿಕ್ಕೆ ಆ ಶಕ್ತಿ ಕೃಷ್ಣ ಪರಮಾತ್ಮ ಕೂಡ ಬರೀ ಒಂದು ಆ ಬಿದಿರಲ್ಲಿತ್ತು, ಇದರಲ್ಲಿತ್ತು. ಸೊ ಹಂಗೆ ಇಲ್ಲಿ ನಾವೆಲ್ಲ ಕುಯ್ಬೇಡಿ, ದನ ಕುಯ್ಬೇಡಿ ಅಂತ ಹೇಳ್ತೀವಿ. ತಮಟೆ, ತಪ್ಪಲ, ಆ ನಾದ ಎಲ್ಲಿಂದ ಬಂತು? ಈಗೇನೋ ಪ್ಲಾಸ್ಟಿಕ್ ಬಂದಿದೆ. ಅವತ್ತ ಚರ್ಮದಿಂದನೇ ಆ ನಾದ ಬಂತು. ಸೊ ದೇವರಲ್ಲೂ ಕೂಡ ಬಹಳ ತಾರತಮ್ಯ ಇದೆ. ಏನಪ್ಪ ಅಂತಂದ್ರೆ ಆ ದೇವರು ಬಲಿ ತೆಗೆದುಕೊಳ್ಬೇಕ. ಅಶ್ವಂನೈವ ಗಜಂನೈವ ವ್ಯಾಘ್ರನ್ನೈವ ನೈವ ಚ ಗಜಾಪುತ್ರಂ ಬಲಿಂದದ್ದೆ ದೇವೋ ದುರ್ಬಲ ಘಾತಕ. ಈ ದೇವರು ಬಲಿ ತೆಗೆದುಕೊಳ್ಬೇಕಾದ್ರೆ ಸಿಂಹನ, ಹುಲಿನ, ಒಂಟೆನ ಬಲಿ ತೆಗೆದುಕೊಳ್ಳುದಂತೆ. ಕೋಳಿ, ಕುರಿ, ಮೇಕೆ, ಯಾಮಾರದು ಒಂದು ಕೋಣ. ಅದು ಬಿಟ್ಟರೆ ಯಾರು ಬಲಿ ತೆಗೆದುಕೊಡ್ತಾರ? ಹಂಗೆ ಇವತ್ತು ನೀವೆಲ್ಲ ಯಾರಿಗೆ ಸೇರಿದವರು? ಎಲ್ಲ ಬಡ ದೇವಸ್ಥಾನದವ್ರು ನೀವೆಲ್ಲ ಇಲ್ಲಿ ಸೇರಿದವರು. ದೊಡ್ಡವರೆಲ್ಲ ಎಲ್ಲವೇ ಅಲ್ಲೇ ಕೂತವ್ರೆ. ಸೊ ನೋವು ಯಾರಿಗಿದೆ? ನೀವು ಮಾತ್ರ ನೋವಿದೆ. ನನಗೆ ಇವತ್ತು ಎಷ್ಟು ಸಂತೋಷ ಆಯ್ತು ಅಂತಂದ್ರೆ ನಮ್ಮ ರಾಮಲಿಂಗಾರೆಡ್ಡಿಯವ್ರನ್ನ ಆ ದೇವರ ಹತ್ತಿರ ಕರ್ಕೊಂಡು ಹೋಗಿ ಪೂಜನೆ ಮಾಡಿ, ನೀವು ಇಡೀ ಸರ್ಕಾರಕ್ಕೆ ಆಶೀರ್ವಾದ ಮಾಡಿ ಈ ಸರ್ಕಾರ ಇನ್ನ 10 ವರ್ಷ ಇರಬೇಕು ಅಂತೇಳಿ ನೀವು ಪ್ರಾರ್ಥನೆ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪ ಮಾಡಿದ್ರಲ್ಲ. ನಿಮ್ಮ ಅಧ್ಯಕ್ಷರು ಕೂಡ ನಿಮ್ಮ ಪರವಾಗಿ ಇಂತಿಂತ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದಾರಲ್ಲ ಅಂತ. ಕೆಲವರು ಇದನ್ನ ಗುತ್ತಿಗೆ ತಗೊಂಡ್ಬಿಟ್ಟವ್ರೆ ಕೆಲವರು ಪಾರ್ಟಿಗಳು. ಬಟ್ ಮಾಡಿದ್ದೇನು? ಬರೀ ಪುಟ್ಟಿ, ಬೇವಿನ ಸೊಪ್ಪು, ನಂದೇ ಬೆಳಗೋ ಪೂಜಾರಿ, ಬರೀ ಕಾರ್ಯಕ್ರಮ, ಬರೀ ಮಾತು. ಈ ಇದನ್ನ ಹಾಕೋಬಿಟ್ರೆ, ಕೆಂಪು ಶೈಲಿ ಹಾಕೋಬಿಟ್ರೆಲ್ಲ ನಂದು ಅಂತ, ದೇವಸ್ಥಾನ ಎಲ್ಲ ನಂದು ಅಂತ, ದೇವರೆಲ್ಲ ನಮ್ಮು ಅಂತ, ಹಿಂದೂ ಎಲ್ಲ ನಮ್ಮೂರು ಅಂತ. ಎಲ್ಲಿ ಹಿಂದೂ? ನಾನು ಹಿಂದೂ ಅಲ್ವೋ? ರಾಮಲಿಂಗಾರೆಡ್ಡಿ ಹಿಂದೂ ಅಲ್ವೋ? ಸಿದ್ದರಾಮಯ್ಯ ಇಲ್ವೋ ಹಿಂದೂ? ಸಿದ್ದರಾಮಯ್ಯ ಹಿಂದೂ ಅಲ್ವೋ? ಮಲ್ಲಿಕಾರ್ಜುನ ಖರ್ಗೆ ಹಿಂದೂ ಅಲ್ವೋ? ನಾವೆಲ್ಲ ಹಿಂದೂ. ಈ ಧರ್ಮ ಅವರವರ ವೈಯಕ್ತಿಕವಾದ ವಿಚಾರ. ನೀವು ಹುಟ್ಟಬೇಕಾದ್ರೆ ನೀವು ಯಾರು ಯಾವ ಜಾತಿ ಹುಟ್ಟಬೇಕು ಅಂತ ನೀವು ಯಾರು ಕೇಳ್ಕೊಳ್ಳಿಲ್ಲ. ನಿಮ್ಮ ತಂದೆ ತಾಯಿ ಹೇಳ್ತಾರೆ ಧರ್ಮ ಬೇಡ ಅಂತ ಹೇಳ್ತಾರೆ. ಈ ಹುಟ್ಟಿದ ತಕ್ಷಣ ಮಗು ಹೇಳ್ತಾ ಇರ್ತದೆ, ಸಮಾಜ ಸುಖ ಪಡ್ತಾ ಇರ್ತದೆ. ಸಮಾಜ ಐದು ಮಗು ಜನ್ಮ ತಾಳ್ಕೊಳ್ತದೆ. ಆ ಮಗು ಬೆಳೆದ ತಕ್ಷಣ ನನಗೆ ಬೇಡ ನನ್ನ ಧರ್ಮ ಅಂತ ಹೇಳ್ತದೆ. ಆದರೆ
ಕಿವಿ ಚುಚ್ಚಬೇಕು, ಉಡ್ದಾರ ಕಟ್ಟಬೇಕು, ನಾಮಕರಣ ಮಾಡಬೇಕು, ಅದು ಧರ್ಮ ಆಗಿರೋದು. ಆಯ್ತಪ್ಪ, ಕೊನೆಗೆ ಬೆಳೆದ ತಕ್ಷಣ ದೊಡ್ಡವನಾಗೋದ, ಯಾರನ್ನ ಪ್ರೀತಿ ಮಾಡ್ಬಿಟ್ಟ, ಲವ್ ಮ್ಯಾರೇಜ್ ಮಾಡ್ಕೊಂಡ, ಇನ್ನೊಂದು ಜಾತಿ ಮಾಡ್ಕೊಂಡ, ಇನ್ನೊಂದು ಮಾಡ್ಕೊಂಡ, ನನಗೆ ಧರ್ಮ ಬೇಡ ಅಂತೇಳಿ ಅವ್ನು ಮೊದಲು ಮಾಡ್ಕೊಳ್ಳಲ್ಲ. ಒಂದ್ ಕಡೆ ಗಂಡು ಒಂದ್ ಕಡೆ ಇರ್ತದೆ, ಹೆಣ್ಣು ಒಂದ್ ಕಡೆ ಇರ್ತದೆ. ಅವೆರಡು ಸೇರಿದ ತಕ್ಷಣ ವಧುವರ್ಲಾಗುತ್ತೆ. ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶ ಒಂದ್ ಕಡೆ ಇತ್ತು. ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗುತ್ತೆ. ಸೊ ಹಂಗೆ ರಾಜ್ಯದಲ್ಲಿ ಸೇರ್ಬೇಕು. ಕೊನೆಗೆ ಅವ್ನು ಸತ್ತಾಗ ಧರ್ಮನೇ ಬೇಡ ಅನ್ನೋನು, ಏನು ಬೇಕಾಗಿಲ್ಲ ನನಗೆ ಅಪ್ಪ ಅಮ್ಮನೂ ಬೇಡ ಅನ್ನೋನು, ಕೊನೆಗೆ ಅವನ್ನ ಸುಡಬೇಕು ಇಲ್ಲ ಉಡ್ಬೇಕು ಅಂತ ತೀರ್ಮಾನ ಮಾಡೋದು ಯಾವುದು? ಧರ್ಮನೇ. ತಾನೆ? ಹಂಗೆ ಧರ್ಮ ಬಿಟ್ಟು, ನಮ್ಮ ಆಚಾರ ವಿಚಾರಗಳನ್ನು ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಇಷ್ಟು ನಂಬಿಕೆ ನಮ್ಮ ಸರ್ಕಾರದ ಮೇಲೆ ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ರಾಮಲಿಂಗಾರೆಡ್ಡಿ ಮೇಲೆ ಇಲ್ಲ. ಇವತ್ತು ಇತಿಹಾಸ ಪುಟದಲ್ಲಿ ಯಾರು ಕೂಡ ಇಷ್ಟು ಧಾರ್ಮಿಕವಾಗಿ ಇಂಥ ಒಂದು ನಮ್ಗೆಲ್ಲರೂ ಕೂಡ ಸೇವೆ ಮಾಡಲಿಲ್ಲ. ನಮ್ಮ ಮೌಲ್ಯಗಳನ್ನ, ನಮ್ಮ ಆಚಾರ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ, ನಮಗೆ ಸಹಾಯ ಮಾಡಿದ್ದಾರೆ ಅಂತೇಳಿ ನೀವು ನಿಮ್ಮೊಂದು ವಿಶ್ವಾಸ ಅವ್ರ ಮೇಲೆ ವ್ಯಕ್ತಪಡಿಸಿ. ಆಗ ನನಗೊಂದು ಮಾತು ನನಗೆ ನೆನಪು ಬಂತು. ಸರ್ವಜ್ಞರು ಮಾತಿರ್ತಾರೆ, ನಿಂಬೆಗಿನ ಹುಡಿ ಇಲ್ಲ. ನನಗೆ ಯಾರು ಬಂದ ತಕ್ಷಣ ನಿಂಬೆಹಣ್ಣು ಕೊಟ್ಟಿದ್ದೆ, ಅದು ಚಿಕ್ಕರು ಇವರು ನಿಂಬೆಹಣ್ಣು ಕೊಟ್ಟರು ನನಗೆ. ಅದು ಇಟ್ಕೊಂಡಿದೆ, ನಮ್ಮ ಹುಡುಗ ಗೋಪಿನೋಗಿ ಕೊಟ್ಟಿದ್ದನ್ನ. ನಿಂಬೆಗಿನ ಹುಡಿ ಇಲ್ಲ, ದುಂಬಿಗಿನ ಕರಿ ಇಲ್ಲ, ಶಂಭುಕ್ಕಿನ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದ ಹುಳಿ. ಮಾವಿನ ಹುಳಿ, ಹುಣಸೆ ಹುಳಿ, ದ್ರಾಕ್ಷಿ ಹುಳಿ, ಯಾವುದೇ ಹುಳಿ ತೆಗೆದುಕೊಳ್ಳಿ, ಆ ನಿಂಬೆಹಣ್ಣು ಹುಳಿ ಬಹಳ ಶ್ರೇಷ್ಠವಾದಂತಹ ಹುಳಿ. ದುಂಬಿಗಿನ ಕರಿ ಅಂದ್ರೆ ಕಪ್ಪು, ಈ ಮೈಕಲ್ಲಿದೆ, ಕೂದಲಿದೆ, ನಿಮ್ಮ ಬಟ್ಟೆಲಿದೆ. ಅದು ಹಳ್ಳಿಯಲ್ಲಿ ದುಂಬಿ ಓಡಾಡ್ತಿದ್ದಾರೆ, ಅದು ಗ್ಲಾಸ್ ಹೊಡೆದಂಗೆ ಹೊಡಿತಾ ಇರ್ತದೆ, ಬಹಳ ಶ್ರೇಷ್ಠ ಅಂತ. ಶಂಭುಕ್ಕಿಂತ ಅಧಿಕ, ಶಂಭುವಲ್ಲಿ ಯಾರು? ಶಿವ. ಎಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರಿಗಿಂತ ದೊಡ್ಡ ದೇವರು ಶಿವ. ಅದಾದ್ಮೇಲೆ ಏನ್ ಹೇಳ್ತಾರೆ ಸರ್ವಜ್ಞ ಅವರು ಅಂದ್ರೆ, ನಿಂಬೆಗಿನ ಹುಳಿ ಇಲ್ಲ, ದುಂಬಿಗಿನ ಕರಿಗಿಲ್ಲ, ಶಂಭುಕ್ಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ. ಎಲ್ಲಾ ಗುಣಗಳು ಕೂಡ ದೊಡ್ಡ ಗುಣ ಯಾವ್ದಪ್ಪ? ನಂಬಿಕೆ. ಹಂಗೆ ನೀವು ನನ್ನ ಮೇಲೆ, ನಮ್ಮ ಸರ್ಕಾರದ ಮೇಲೆ, ನನ್ನ ಸಹೋದ್ಯೋಗಿ ರಾಮಲಿಂಗಾರೆಡ್ಡಿ ಇಷ್ಟು ನಂಬಿಕೆ ಇಟ್ಕೊಂಡಿದ್ದಾರಲ್ಲ, ನಿಮ್ಮೆಲ್ಲರ ಈ ನಂಬಿಕೆ ಎಲ್ಲಿಗೆ ಬರಬೇಕು? ಈ ನಂಬಿಕೆ ಯಾವ ರೀತಿ ಇರಬೇಕು? ಈಗ ದ್ವಾರಕಾನಾಥ್ ಅವರು ಸುಮಾರು ವರ್ಷದಿಂದಲೇ ನನಗೆ ಹೇಳಿದ್ರು, ನೀನಪ್ಪ ನೀನು ಒಂದು ಸಣ್ಣ ಟೈಮಲ್ಲಿ ಮಂತ್ರಿ ಆಯ್ತೀಯ, ಆಮೇಲೆ ಮಾಜಿ ಆಯ್ತೀಯ, ರೆಡಿ ಆಗು, ನಿನಗೆ ಟಿಕೆಟ್ ಸಿಗಲ್ಲ ಅನ್ನೋದು ಹೇಳ್ಬಿಟ್ಟಿದ್ರು ಅವರು. ನಂಗೆ ಟಿಕೆಟೇ ಸಿಕ್ಕಿಲ್ಲ, ಮಂತ್ರಿ ಆದರೂ ಟಿಕೆಟ್ ಸಿಕ್ಕಿಲ್ಲ. ನನಗೊಂದು ನಂಬಿಕೆ ಅವ್ರ ಮೇಲೆ, ಅವರು ಮಾರ್ಗದರ್ಶನ ಕೊಡ್ತಾರಂತೆ. ಅದೊಂದು ದೊಡ್ಡ ಪುಸ್ತಕ ಬರೆದಿರ್ಬೋದು, ಅವ್ರು ಏನೇನು ಮಾರ್ಗದರ್ಶನ ಕೊಟ್ಟವ್ರೆ, ಏನೇನು ಹೇಳೋರೆ ಅಂತ. ಸೊ ಹಂಗೆ ನಿಮಗೂ ಕೂಡ ಈ ಸರ್ಕಾರದ ಮೇಲೆ ನಂಬಿಕೆ. ಈಗ ನಿಮ್ಮ ಅಧ್ಯಕ್ಷರು, ನಿಮ್ಮ ಪರವಾಗಿ ಎಲ್ಲ ಪ್ರತಿನಿಧಿಗಳು, ಅವರು ಬಿತ್ತಳೆ ಕೊಟ್ಟರು, ಅವರಿಗೆ ಸನ್ಮಾನ ಮಾಡಿದ್ರು. ಆ ಸನ್ಮಾನ, ಅದು ಹಾರ ಇತ್ತಲ್ಲ, ಬಹಳ ಭಾರ, ಸಣ್ಣ ಅಲ್ಲ ಈ ಹಾರ, ಬಹಳ ಭಾರ. ಅದು ಇನ್ನು ಎಷ್ಟೇ ಜವಾಬ್ದಾರಿ ವಹಿಸ್ತದೆ. ಅಂದ್ರೆ ಇರುವಂತ ಅವಧಿಯಲ್ಲಿ ನಾನೇ ಅವ್ರಿಗೆ ಮುಜರಾಯಿ ಖಾತೆ ಕೊಟ್ಟವನು. ಅವ್ರು ಮುಜರಾಯಿ ಖಾತೆ ಕೊಟ್ಟಿಲ್ಲ. ಅವ್ರು ಹಿಂದೆ ಈಗೆಲ್ಲ ಓದಿಸುತ್ತೆ ಇಲ್ಲಿ ಆಗ್ತೀರಿ. ಬೆಳಿಗ್ಗೆ ಟ್ರಾನ್ಸ್ಪೋರ್ಟೇಷನ್ ಇತ್ತು, ಮನೇಲಿ ಹೋಗಿ ಮಾಡಿ ಪಾಪ ಸತ್ತ ದಿವಂಗತ ಸುಧಾಕರ್ಗೆ ಆ ಖಾತೆ ಕೊಟ್ಟಿತ್ತು. ನಾನೇ ಹೇಳಿ ಕೊಟ್ಟೆ. ಬಟ್ ಬಹಳ ಅಚ್ಚುಕಟ್ಟಾಗಿ, ನನಗೂ ಕೂಡ ನೀವು ಹೇಳೋದಲ್ಲ, ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಯಾವ ದೇವಸ್ಥಾನಕ್ಕೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಈ ರೀತಿ ನಮ್ಮ ಮುಜರಾಯಿ ಇಲಾಖೆಯಲ್ಲಿ ಮಾಡಿದಂತ ಸೇವೆ, ಮಾರ್ಗದರ್ಶನ, ದೇವಸ್ಥಾನಗಳು, ಕಾನೂನುಗಳು, ಇವತ್ತು ಯಾವ ಸಂದರ್ಭದಲ್ಲೂ ಕೂಡ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಸತ್ತವರಿಗೆ 2 ಲಕ್ಷ ಇರ್ಬೋದು, 60 ವರ್ಷ ಆದವ್ರಿಗೆ ದೇವಸ್ಥಾನ ಒಳಗಡೆ ಪ್ರವೇಶ ಇರ್ಬೋದು, ಸುಮಾರು 12,000 ಆಸ್ತಿಗಳನ್ನ ಇವತ್ತು ಅಳತೆ ಮಾಡಿಸಿ ದಾಖಲೆ ಉಳಿಸಿದ್ದಿರ್ಬೋದು, ಈ ಕಾಶಿ ಯಾತ್ರೆಗೆ, ಉದ್ಯೋಗ ಬೇರೆ ಬೇರೆ ಯಾತ್ರೆಗೆ ಕಳಿಸ್ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದು, ಈ ರೀತಿ ಮಾಡಿದಂತ ಅನೇಕ ವಿಚಾರ. ಚಾಮುಂಡಿ ದೇವಸ್ಥಾನಕ್ಕೆ ಒಂದು ಪಾಲಿಕಾರ ಇರ್ಬೋದು, ಹುಲಿಗಮ್ಮ ದೇವಸ್ಥಾನ, ಇಲ್ಲಾಂದ್ರೆ ಯಲ್ಲಮ್ಮ ದೇವಸ್ಥಾನ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ, ಇದೆಲ್ಲ ಮಾಡಿ ಕುಕ್ಕೆ ದೇವಸ್ಥಾನದ ದುಡ್ಡು ಹಂಗೆ ಬಿಟ್ಕೊಬಿಟ್ಟಿದ್ರು. 700 ಕೋಟಿ ರೂಪಾಯಿ ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಅದಕ್ಕೆ ಬಿಡುಗಡೆ ಮಾಡಿದ್ದು. ಹಿಂಗೆ 2,400 ಜನರಿಗೆ ಮತ್ತೆ
ಇದನ್ನ ಕೆಲವು ಅನೇಕ ಕಾರ್ಯಕ್ರಮ ರೂಪಿಸಿ ಇವೆಲ್ಲ ಕೂಡ ಈ ನಮ್ಮ ರಾಮಲಿಂಗಾರೆಡ್ಡಿ ಮಾಡಿ ನೀವು ಅವರ ಹೃದಯವನ್ನ ನಿಮ್ಮ ಹೃದಯವನ್ನ ದೊಡ್ಡ ಬಾಂಧವ್ಯ. ಆದರೆ ಈ ಅಗ್ರಿಮೆಂಟು ಈ ಬಾಂಧವ್ಯ ಎಲ್ಲಿರಬೇಕು? ತಿರ್ಗಾ ವಾಪಸ್ಸು ರಾಮಲಿಂಗಾರೆಡ್ಡಿನ ನನ್ನ ವಿಧಾನಸೌಧದಲ್ಲಿ ಕುಂಡ್ರಿಸುವವರೆಗೂ ಇದ್ದಾಗ ಮಾತ್ರ ನಿಮಗೆ ಅದಕ್ಕೆ ಗೌರವ. 34,000 ದೇವಾಲಯ ಇದೆ. ದಿನ ನಿಮ್ಮ ಹತ್ರ 100 ಜನ ಭಕ್ತರು ಬರ್ತಾ ಇದ್ದಾರೆ. ನಾನು ಮಾತಾಡಿದ್ರೆ ನಾನು ಸ್ವಾರ್ಥಕ್ಕೆ ಮಾತಾಡ್ತೀನಿ, ನೀವು ಮಾತಾಡಿದ್ರೆ ದೇವ್ರ ಪರವಾಗಿ ಮಾತಾಡ್ತೀವಿ. ದೇವ್ರ ಮಕ್ಕಳಿದೆ ನೀವೆಲ್ಲ, ದೇವ್ರ ಮಕ್ಕಳಿರುತ್ತೆ. ಸೊ ನಿಮಗೂ ಕೂಡ ದೊಡ್ಡ ಜವಾಬ್ದಾರಿ ಇದೆ. ಈಗೇಲೋ ಸೊ ಹಾಗೇನ್ ಮಾಡಬೇಕು? ಈ ಸರ್ಕಾರ ತರಬೇಕಾರೆ. ಈಗ ನಾನು ಇಲ್ಲಿ ನಮ್ಮ ದೀಕ್ಷಿತರು ಕೂತವ್ರೆ, ಎಲೆಕ್ಷನ್ ಮುಂಚಿತವಾಗಿ ಹೋಗಿದೆ, ಇವರು ಇದ್ರು. ಇದ್ದಾದ್ಮೇಲೆ ಕೊನೆಗೆ ನಾನು ಪ್ರಾರ್ಥನೆ ಮಾಡ್ಬಿಟ್ಟು ಜನಕ್ಕೆ ಮಾತು ಕೊಟ್ಬಿಟ್ಟು ನಾವು ತಾಯಿ ನೀನು ನಾಡದೇವತೆ, ನಿನಗೆ ಅಲ್ಲೇ ಹೇಳ್ದೆ ನಾನು ಈ 5 ಗ್ಯಾರಂಟಿಗಳನ್ನ ನಾನು ಇಲ್ಲಿ ಅನುಷ್ಠಾನ ತರುವಂತ ನನಗೆ ಶಕ್ತಿ ಕೊಡುವ ತಾಯಿ ಕೊಟ್ಬಿಟ್ಟಿದ್ದೀನಿ. ಮನೆಯಲ್ಲಿ ಬೆಳಕು ಬರಬೇಕು, ಹೆಣ್ಮಕ್ಳಿಗೆ ಕುಟುಂಬಕ್ಕೆ ಸಹಾಯ ಮಾಡಬೇಕು, ಗೃಹಲಕ್ಷ್ಮಿ ಒಂದ್ ಕಡೆ, ಗೃಹ ಜ್ಯೋತಿ ಒಂದ್ ಕಡೆ, ಅನ್ನಭಾಗ್ಯ, ನನಗೆ ಶಕ್ತಿ ಯೋಜನೆ ಇವನ್ನೆಲ್ಲ ತಂದ್ಬಿಟ್ಟಿದ್ದೀನಿ. ಇದನ್ನ ಯೂರಿದಿ ಅಂತ 5 ತಂದ್ಬಿಟ್ಟಿದ್ದೀನಿ, 5 ಗ್ಯಾರಂಟಿಗಳು ತಂದ್ಬಿಟ್ಟಿದ್ದೀನಿ. ಇದಕ್ಕೆ ಫಲ ಕೊಡುವಂತಾದ್ರು ಅಂತ ಹೇಳಿ ಆ ತಾಯಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ನಮ್ಮ ಗ್ಯಾರಂಟಿ ಕಾರ್ಡ್ನ ಅಲ್ಲಿಟ್ಟೆ. ಸೊ ಈಚೆ ಬಂದ ಕೊನೆಗೆ ಆ ತಾಯಿ ನಾಡ ದೇವತೆ ಈ ರಾಜ್ಯದಲ್ಲಿ ನೀವೆಲ್ಲ ಸೇರಿ ನಮಗೆ ಸರ್ಕಾರದ ಅಧಿಕಾರ ತಂದು 136 ಸೀಟ್ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದೀವೋ ಇಲ್ಲೋ ಹೇಳಿ. ಆಯ್ತು. ಈಗ ಬಿಜೆಪಿ ಫ್ರೆಂಡ್ಸ್ ಇಲ್ಲಿ ಬಹಳ ಗೌರವ ಬಿಜೆಪಿ ಅವ್ರ ಮೇಲೆ, ಪ್ರೈಮ್ ಮಿನಿಸ್ಟರ್ ಮೇಲೆ ಇದ್ದಾರೆ. ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಹಾಕಿದಾರ? ಜನ್ಧನ್ ಅಕೌಂಟ್ ಅಂತ ಹೇಳಿದ್ರಲ್ಲ, ಹೇಳಿದಾರ? ನಿಮ್ಮ ಆದಾಯನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿದ್ರ? ಬರೀ ಮಾತು. ನಾವೇನಾದ್ರು ಮಾತು ಕೊಟ್ಟಿದ್ರೆ ಆ ಮಾತನ್ನ ಉಳಿಸ್ಕೊಳ್ಳುವಂತ ಕೆಲಸ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಯುವಕರು ವಿದ್ಯಾಭ್ಯಾಸ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಉದ್ಯೋಗದ ವಿಚಾರ ಇರ್ಬೋದು. ಇವತ್ತು ನಾನು ಬಂದ ತಕ್ಷಣ ಅಟ್ಲೀಸ್ಟ್ ಒಂದು ಪ್ರೈವೇಟ್ ಉದ್ಯೋಗಕ್ಕೋಸ್ಕರನೇ ಮಕ್ಕಳಿಗೆ ಪ್ರೈವೇಟ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಖಾಸಗಿಯವ್ರು ಯಾರೇ ಮಾಡಿದ್ರು ಕೂಡ ಸರ್ಕಾರದ ಮುಖಾಂತರ ಅವರು ಪಿಕಪ್, ನಾವು ಮಧ್ಯೆ ಅದಕ್ಕೆ ಇಂಟರ್ಫಿಯರ್ ಆಗಬೇಕು. ನೀವು ಭಕ್ತಗೂ ಭಗವಂತನಿಗೂ ನಿಮ್ದು ಹೆಂಗೆ ಇರ್ತೀರೋ ಹಂಗೆ ಬರೀ ನಮ್ಮ ಸರ್ಕಾರ ಮಧ್ಯೆ ಅಷ್ಟೇ ಅದಕ್ಕೆ ಮಾಡಬೇಕು, ಇಲ್ಲಿ ಜನರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರ ಜನಸಂಖ್ಯೆ 1,40,00,000 ಇದ್ದಾರೆ. ಅದರಲ್ಲಿ 50 ಲಕ್ಷ ಹೊರಗಡೆ ರಾಜ್ಯದಿಂದ ಬಂದವರು ಕೆಲಸ ಮಾಡ್ತಾರೆ. ಇವತ್ತು ಕರೆಂಟು 200 ಯೂನಿಟ್ ವರೆಗೂ ಕೊಡ್ತಾ ಇದ್ವಿ. 10 ಕೋಟಿ 10,000 ರೂಪಾಯಿ ಖರ್ಚು ಆಗ್ತಾರೆ. ರೈತರಿಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ವಿ, 20,000 ಕೋಟಿ ರೂಪಾಯಿ ಖರ್ಚಾಗ್ತದೆ. ಗೃಹಲಕ್ಷ್ಮಿ ನಿಮ್ಮ ಮನೆ ಯಜಮಾನರಿಗೆಲ್ಲ, ನಿಮ್ಮ ಮನೆ ಹೆಂಗಸರಿಗೆಲ್ಲ ಇವತ್ತು 2,000 ರೂಪಾಯಿ ಕೊಡ್ತಾ ಇದ್ವಿ. ಎಲ್ಲ ಸುಮಾರು 1,21,00,000 ಹೆಣ್ಣು ಮಕ್ಕಳಿಗೆ ನಮ್ಮ ಮನೆ ಯಜಮಾನರಿಗೆ ಕೊಡ್ತಾ ಇದ್ವಿ. ಯಾರಿಗೆ ಅನುಕೂಲ ಆಗ್ತಾ ಇದೆ? ಈಗೆಲ್ಲ ದೇವಸ್ಥಾನಗಳಿಗೆ, ಪ್ರಯಾಣಕ್ಕೆ, ವ್ಯವಹಾರಕ್ಕೆ ಎಲ್ಲ ಹೆಣ್ಮಕ್ಳು ರಾಮಲಿಂಗಾರೆಡ್ಡಿಯವರ ಇಲಾಖೆಯಿಂದ, ಹಿಂದಿನ ಇಲಾಖೆಯಿಂದ ನಾವು ಫ್ರೀಯಾಗಿ ಬಸ್ಸು ಟ್ರಾವೆಲ್ ಮಾಡ್ತಾ ಇದ್ದೀವಿ. 10 kg ಕೊಡ್ತಾ ಇದ್ರು. ಇದನ್ನ ಬಿಜೆಪಿ ದಳ ಸರ್ಕಾರ ಇತ್ತಲ್ಲ, ನಾನು ಟೀಕೆ ಮಾಡ್ತಾ ಇಲ್ಲ. ಇಂಥದ್ದು ಯಾವ್ದಾದ್ರು ಒಂದು ಸಾಕ್ಷಿ ಗುಡ್ಡೆನ ಹೇಳ್ಬೋದಷ್ಟು ಶಕ್ತಿ ಇದೆಯಾ ಅವ್ರಿಗೆ? ನಾನು ಅದಕ್ಕೆ ಹೇಳಿದ್ದು, ದೇವರು ವರನೂ ಕೊಡುವುದಿಲ್ಲ, ಶಾಪ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶ ಏನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಅಂತ ನಾನು ಅನೇಕ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ. ಹೆಂಗೆ ಅವಕಾಶ ಇದ್ದಿಲ್ಲ, ಈಗ ರಾಮಲಿಂಗಾರೆಡ್ಡಿ ಅವಕಾಶ ಸಿಕ್ತಪ್ಪ ನಿಮ್ ಇಲಾಖೆ ಮಾಡಬೇಕು ಅಂತ. ನಿಮ್ ಹೃದಯ ಹೆಂಗಿದ್ರು? ಗಾಂಧೀಜಿ ಒಂದ್ ಕಡೆ ಒಂದು ಮಾತು ಹೇಳಿದ್ರು, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್. ಅಂದ್ರೆ ನೀನು ನಿನ್ನನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನಿನ್ನ ತಲೆ ಉಪಯೋಗಿಸೋ, ಮಿದ್ಲು ಉಪಯೋಗಿಸೋ. ನೀನು ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಹೃದಯ ಉಪಯೋಗಿಸೋ ಅಂತ. ಹಂಗೆ ಇವತ್ತು ನೀವೆಲ್ಲ ಅವರ ಹೃದಯವನ್ನ, ಅವರು ನಿಮ್ಮ ಹೃದಯವನ್ನ ಗೆದ್ದಿದ್ದಾರೆ. ಹಂಗೆ ಏನಾದ್ರು ಸಹಾಯ ಮಾಡುತ್ತಾನೆ ಸುಮ್ಮನೆ ನೀವೇನು ಹೇಳ್ತೀರಾ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು, ಇದೆ ನೀವು ಸ್ವಲ್ಪ ಹಂಗೆ ನೀವು ದೇವರ ಸೇವಕರು.
ನಿಮ್ಗೊಂದು ದೊಡ್ಡ ಭಾಗ್ಯ ಸಿಕ್ಕಿದೆ. ಆ ಕೆಲಸ ಇವತ್ತು ನೀವೆಲ್ಲ ಸೇರಿ ಮಾಡಿಕೊಂಡು ಬಂದಿದ್ದೀರಿ. ಸೊ ನಾವು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ವಿ. ಅದರಲ್ಲೇ ನನಗೆ ಅನುಮಾನ ಏನಿಲ್ಲ. ನಾವೇನು ಜನರಿಗೆ ಎಷ್ಟು ಕಷ್ಟ ಇದೆಯೋ, ಎಷ್ಟು ಸುಖ ಇದೆಯೋ, ದುಡ್ಡು ಏನೇನು ಮಾಡಿದ್ವಿ. ನಾವು ಹೆಚ್ಚು ಕಮ್ಮಿ ಕರೆಂಟ್ ಬಿಲ್ಲು ನಿಮ್ಗೆ ಕಟ್ ಮಾಡಿದೀವಾ? 200 ಯೂನಿಟ್ವರೆಗೂ ಬರ್ತಾ ಇದೀವಿ ಇಲ್ವೋ? ಒಂದು ತಿಂಗಳು ಹೆಚ್ಚು ಕಮ್ಮಿ ಹೆಣ್ಮಕ್ಳಿಗೂ ಬರ್ತಾ ಇದೀವಿ ಇಲ್ವೋ? ಅದರಿಂದ ನಿಮ್ಗೆ ಎಷ್ಟು ರೂಪಾಯಿ ಆಯ್ತಾ ಇದೆ? ಬೆಲೆ ಎಲ್ಲ ಗಗನ ಕೊಂಡೋಯ್ತು. ಆಯ್ತೀರ ಸ್ವಲ್ಪ ಬೆಲೆ ಎಲ್ಲ ಗಗನ ಕೊಂಡೋಯ್ತು, ಆದಾಯ ಪಾತಾಡ್ಕೊಂಡೋಯ್ತು. ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋಯ್ತು. ಇದನ್ನೆಲ್ಲ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಅದರಿಂದ ಇವತ್ತು ದೇವರ ಶಕ್ತಿ ಈಗ ಧಾರ್ಮಿಕವಾಗಿ ದೇವರು ಈಗ ಧಾರ್ಮಿಕ ದತ್ತಿ ಇಲಾಖೆ ಇದೆ, ಮೈನಾರಿಟಿ ಡೆವಲಪ್ಮೆಂಟ್ಗೂ ಇದೆ, ಮುಸಲ್ಮಾನ್ ಬಾಂಧವರು ಕೂಡ ಅವ್ರದೇ ಅರ್ಜಿ ಬೇರೆ ಬೇರೆ ಮೈನಾರಿಟಿ ಇಲಾಖೆ ಇದೆ. ಅವ್ರದೆಲ್ಲ ಅರ್ಜಿ ಹಾಕೊಂಡು ಏನು ಇರಲಿಲ್ಲ, ಯಾವ ಇಲಾಖೆ ಯಾವ ದೇವರು ಏನು ಅಂತ ಅವ್ರ ಧರ್ಮ ಅವರು ಆಯ್ಕೆ ಮಾಡ್ತಾರೆ. ಕೆಲವರು ಹಿಂದೂಯಿಂದ ಕ್ರಿಶ್ಚಿಯನ್ ಹೋಗ್ತಾರೆ, ಕ್ರಿಶ್ಚಿಯನ್ ಇದಕ್ಕೆ ಹೋಗ್ತಾರೆ, ಎಲ್ಲ ಬೇರೆ ಬೇರೆ ಇವರು ಇದ್ದಾರೆ. ಅದು ಅವರ ಬಿಟ್ಟಿದ ವಿಚಾರ. ನಾವು ಯಾರನ್ನು ಬಲವಂತ ಮಾಡೋಕ್ಕೋಗಿಲ್ಲ. ಅದು ಧರ್ಮ ಅವರ ನಂಬಿಕೆ ಮೇಲೆ ಹೋಗ್ತದೆ. ನಾನು ಹಿಂದೆ ಒಂದು ಮಾತು ಹೇಳ್ತೀನಿ, ಧರ್ಮ ಯಾವುದಾದ್ರೂ ತತ್ವ ಒಂದೇ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದ್ರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಅಲ್ಲ. ಇದೆ ತಾನೇ? ಆಕಾಶಂ ಪರಿತತ್ವೋಯಂ ಯಥಾ ವ್ಯಕ್ತಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಗತಿ. ಕೊನೆಗೆ ಎಲ್ಲಿಗೆ ಹೋಗ್ತದೆ ನೀರು? ಎಲ್ಲಿಂದ ಬಂದ್ರು ಸಮುದ್ರಕ್ಕೆ ಹೋಗ್ಬೇಕಾದ್ರೆ. ಹಂಗೆ ನೀವೆಲ್ಲ ಮಾಡುವಂತ ಪ್ರಾರ್ಥನೆ ಎಲ್ಲಿಗೆ ಹೋಗ್ಬೇಕು? ರಾಜ್ಯಕ್ಕೆ ಹೋಗ್ಬೇಕು, ಸರ್ಕಾರಕ್ಕೆ ಹೋಗ್ಬೇಕು, ಜನ ನೆಮ್ಮದಿರ್ಬೇಕು, ಮಳೆ ಬರಬೇಕು, ಶಾಂತಿ ಇರಬೇಕು. ಏನ್ ಪ್ರಾರ್ಥನೆ ಮಾಡ್ತಾರೆ? ಮನೆಗೆ ಬಂದು ದೇವ್ರ ದೇವಸ್ಥಾನ ಬಂದು ನನಗೆ ಆರೋಗ್ಯ ಕೊಡ್ಲಿ, ನನ್ನ ಮಕ್ಕಳು ವಿದ್ಯಾಭ್ಯಾಸ ಕೊಡ್ಲಿ, ನನ್ನ ಮನೆ ಕಟ್ಕೊಳ್ಳಿ, ನನ್ನ ಮಕ್ಕಳು ಚೆನ್ನಾಗಿ ಕೊಡ್ಕೊಳ್ಳಿ, ಐಶ್ವರ್ಯ ಸಿಕ್ಲಿ, ನೆಮ್ಮದಿ ಸಿಕ್ಲಿ. ಇಟ್ಬಿಟ್ಟು ನಾನು ಕೇಳ್ತಾರ ಅವರು? ಅಷ್ಟಕ್ಕೆ ತಾನೇ ನೀವು ಇಬ್ರು ಏಜೆಂಟು, ದೇವ್ರಿಗೂ ನಿಮ್ಗೆ ಇರುವಂತ ಸಂಬಂಧ. ಸೊ ಹಂಗೆ ನೀವು ಇಂಥ ಮುಂದಕ್ಕೆ ಈ ಸರ್ಕಾರ ಬರ್ಬೇಕಾದ್ರೆ ನೀವು ಏಜೆಂಟ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ಈ ದೇವರಿಗೂ. ನಾವು ಜನರು ಏನ್ ನೋಡ್ತೀವಿ? ಜನರು ನಾವು ಕಾಣೋದೇನು? ಜನರ ಸೇವೆ ಜನಾರ್ದನ ಸೇವೆ, ಮಾನವನ ಸೇವೆ ಮಾಧವನ ಸೇವೆ. ನಾವು ಮಾಡ್ತಾ ಇರೋದು ಈ ಗ್ಯಾರಂಟಿ ಕೊಟ್ಟು ನಿಮ್ಗೆಲ್ಲ ಸರ್ವಿಸ್ ಮಾಡ್ತಾರೆ. ಯಾರಿಗೋಸ್ಕರ? ಜನ ಒಳ್ಳೇದಿರ್ಲಿ ಅಂತ ತಾನೆ. ಹಂಗೆ ನೀವು ನಮ್ಗೆ ಮಾಡ್ಬೇಕಲ್ಲ. ಏನ್ರಿ ಅಧ್ಯಕ್ಷರೇ, ಈಗ ಅಗ್ರಿಮೆಂಟ್ ಕರೆಕ್ಟಾಗಿ ಆಯ್ತಾ? ಈಗ 50-60 ಸಾವಿರ ಜನ ಸೇರಿಸಿ ಮಾಡ್ತೀವಿ ಅಂತ. ಯಾಕಂದ್ರೆ ಕರೆಕ್ಟ್. ಯಾಕಂದ್ರೆ ಮಾತು ನಾನು ಹೇಳ್ತೇನೆ. ಈಗ ರಾಮಲಿಂಗಾರೆಡ್ಡಿ ಅವರು ನಮ್ಮ ಸರ್ಕಾರ, ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ. ನಾವು ಮೊದಲಿಂದ ಇತಿಹಾಸ ಇದೆ. ನನ್ಗೇನು ಬೇರೆ ಪಾರ್ಟಿಗಳ ಬಗ್ಗೆ ನಮ್ಗೇನು ಟೀಕೆ ಇಲ್ಲ. ಬಟ್ ಅವಕಾಶ ಸಿಕ್ಕಿದಾಗ ಏನ್ ಮಾಡಿದ್ರು ಅಂತ ಬಹಳ ಮುಖ್ಯ ಅಷ್ಟೇ. ನಂಬಿಕೆ ಹೇಗೆ ವ್ಯಕ್ತಪಡಿಸೋದು ಅಂತ ಮುಖ್ಯ. ಈಗ ಏನಾದ್ರು ಮಾಡಿದ್ರೆ ನಿಮ್ಗೆ ಅವರ ಅವಧಿಯಲ್ಲಿ ಏನಾದ್ರು ಒಂದು ನಿಮ್ಗೆ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ರೆ, ನಿಮ್ಮ ಬದುಕಿನಲ್ಲಿ ಏನಾದ್ರು ಬದಲಾವಣೆ ನಾವೇನು ಕ್ವಶನ್ ಮಾಡ್ತಿರ್ಲಿಲ್ಲ. ನಾವು ಕೂಲಿ ಕೇಳ್ತಾ ಇದ್ವಿ ನಿಮ್ಮ ಹತ್ರ. ಕೂಲಿ ಬೇರೆ ಏನಿಲ್ಲ. ನೀವೇ ನಿಮ್ಗೂ 50-60 ವರ್ಷ ನಿಮ್ಗೂ ಅನುಭವ ಇದೆ. 40 ವರ್ಷದಿಂದ ದೇವರ ಮುಂದೆ ನಿಂತಿದ್ದೀವಿ. ನಿಮ್ಗೆ ಏನಾದ್ರು ಮಾಡಿದ್ರೆ ಮಾಡಿ, ಏನು ತೊಂದರೆ ಇಲ್ಲ. ಬರೀ ಬಟ್ಟೆ ಹಾಕೊಂಡ ತಕ್ಷಣ ರಾಮ 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 ಅಂದ ತಕ್ಷಣ ಆಯ್ತಾ? ಆಯ್ತು. ಈಗ ಪಾಪ ಆಯ್ತು, ಎಲ್ಲರೂ ನಾವೆಲ್ಲ ಇಟ್ಕೆ ದೇವರು ದುಡ್ಡು ಕಾಸು ಎಲ್ಲ ಕೊಟ್ಟು ಏನಾಯ್ತು? ಮರ್ಯಾದೆ ಹೋಗ್ಬೇಕು ನಮ್ಗೆ. ಹೋಯ್ತಾ ಇಲ್ಲ? ಎಲ್ಲ ಚಿಕ್ಕರಿಗೂ ಹೊಂಟೋಯ್ತಾ ಇಲ್ಲ? ಯಾರು ಮಾಡಿದ ತಪ್ಪಿಗೆ ತಿರ್ತೀರಿ, ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂತ ಕೂತ್ಕೊಳ್ಳಿ. ಅದಕ್ಕೆ ನಾನು ಒಂದು ತೀರ್ಮಾನ ಮಾಡಿದೆ, ನಿಮ್ಗೆ ಅವಮಾನ ಆಗಬಾರ್ದು, ಯಾವನ ಮಾಡಿದಂಥ ತಪ್ಪು ಆಗಬಾರ್ದು ಅಂತೇಳಿ ಯಾವುದ್ಯಾವುದು ದೊಡ್ಡ ದೊಡ್ಡ ದೇವಸ್ಥಾನ ಇದೆ, ಎಲ್ಲ ದೇವಸ್ಥಾನಗಳು ಉಂಡಿ ತೆಗಿಬೇಕಾದ್ರೆ, ಉಂಡಿ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಕ್ಯಾಮ್ರಾ ಇಟ್ಬಿಟ್ಟು ಅಲ್ಲಿ ರೆಕಾರ್ಡಿಂಗ್ ಇಟ್ಟು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಲಿಂಕ್ ಆಗಿ ಅದನ್ನು ನೋಡಿಕೊಂಡು ಇನ್ನು ಮುಂದಕ್ಕೆ ನಿಮಗೆ ಕೆಟ್ಟ ಹೆಸರು ಬರಬಾರ್ದು, ನಿಮ್ಮ ದೇವಸ್ಥಾನಕ್ಕೂ ಬರಬಾರ್ದು. ನಾನು ಅದನ್ನು ತೀರ್ಮಾನ ಮಾಡಿ. ಇದು ತಪ್ಪಾಯಿರೋ? ನೀವು ಯಾರು ದೇವ್ರು ತಿನ್ಬೇಕು ಅಂತ ನಿಮ್ಗೆ ಇಷ್ಟ ಇದೆಯಾ? ಏನಿಲ್ಲ. ಯಾರು ಪಾಪ ನನಗೆ ಗೊತ್ತಿದ್ದು ಬಡವರು ಯಾರು ಈ ಕೆಲಸ ಮಾಡೋದಿಲ್ಲ. ಬಡವರು ಕಷ್ಟಪಟ್ಟವರು ಯಾರು ಮಾಡೋದಿಲ್ಲ. ಇನ್ನೊಂದು ನಾನು ನಿಮಗೆ ಅಕ್ಷಿಷ್ಠ ಸಂಘದವರಿಗೆ ನಾನೊಂದು ರಿಕ್ವೆಸ್ಟ್ ಅಂದರೆ, ನೀವು ಏನು ಸಂಘಟನೆ ಇದೆಯೋ
ಕೆಲವು ಮಠಗಳು ನೀವೆಲ್ಲ ಮಾತಾಡ್ಕೊಳ್ಳಿ. ಹಳ್ಳಿಲಿ ಏನು 34,000 ದೇವಸ್ಥಾನ ಇದೆಯಲ್ಲ, ಇನ್ನು ಬೇರೆ ಬೇರೆ ಸಣ್ಣ ಸಣ್ಣ ದೇವಸ್ಥಾನಗಳಿದೆಯಲ್ಲ, ಈಗ ನನ್ನ ಕ್ಷೇತ್ರದಲ್ಲಿ ಒಟ್ಟು 300 ದೇವಸ್ಥಾನ ಕಟ್ಟಿಸಿದ್ವಿ. ಹೊಸಪ್ಪ ಅವ್ರಿಗೆ ಜೀರ್ಣೋದ್ಧಾರಕ್ಕೆ ಮಾಡಿದ್ವಿ, ಹೊಸ ಕಟ್ಟಿದ್ವಿ, ಮಾಡಿದ್ವಿ. ಅವ್ರಿಗೆಲ್ಲ ಸಂಸ್ಕಾರ ಹೇಳ್ಕೊಡ್ಬೇಕು. ನೀವು ಏನ್ ಹೇಳ್ಕೊಡ್ಬೇಕು? ಸಂಸ್ಕಾರ. ಯಾರು ಭಕ್ತಿಯಿಂದ ಸಂಸ್ಕಾರದಲ್ಲಿ ಪೂಜೆ ಮಾಡ್ತಾರೆ ಆಗ ಅವರಿಗೆ ಮನಸ್ಸು ನೆಮ್ಮದಿ ಸಿಗ್ತದೆ. ಅದು ನಮ್ಮ ಹಳ್ಳಿ ದೇವಸ್ಥಾನಗಳಲ್ಲಿ ನೀವು ಸಂಸ್ಕಾರ ಯಾರಿದ್ದಾರೆ ಮಾಡಿ, ಬೇಕಾದ್ರೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡೋಣ. ಇದನ್ನ ಮಠಗಳಿಗೂ ಕೂಡ ನಾನು ಇದನ್ನ ಮಾತಾಡ್ತೀನಿ. ಎಲ್ಲ ಮಠಗಳು ಕೂಡ ನೀವು ಕೂಡ ಕರ್ಕೊಂಡೋಗಿ ಒಂದು 3 ತಿಂಗಳು ಟ್ರೈನಿಂಗ್ ಕೊಡಿ ಅವ್ರಿಗೆ. ನಾವು ಬೇಕಾದ್ರೆ ಏನ್ ಬೇಕಾದ್ರೂ ಸಹಾಯ ಮಾಡೋಣ. 1-3 ತಿಂಗಳು ಅಷ್ಟು ವಿದ್ಯಾ ಯಾರಾದ್ರೂ ಮನೆ ಆಸ್ತಿನ ಅದು. ಅವ್ನು 100 ಗಂಟೆ ವಿದ್ಯೆ ಕಲಿಬೇಕು ತಾನೆ ಅವನು. ಕೊನೆಗೆ 100 ಗಂಟೆ ವಿದ್ಯೆ ಕಲಿಬೇಕಾದ್ರೆ ನಿಮ್ಮ ಹತ್ರ ಇರೋ ವಿದ್ಯೆ ದಾನ ಮಾಡ್ಬೇಕಲ್ಲ, ನೀವು ಸಂಸ್ಕಾರ ಮಾಡ್ಬೇಕಲ್ಲ, ಗೊತ್ತಾಗ್ಬೇಕಲ್ಲ ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಈಗ ನಮ್ಮ ದಕ್ಷಿಣದಲ್ಲಿ ಎಲ್ಲರೂ ಪುರೋಹಿತರು ಯಾರು ದೇವರ ಮುಟ್ಟಕ್ಕೆ ಬಿಡುದಿಲ್ಲ, ಲಿಂಗ ಮುಟ್ಟಕ್ಕೆ ಬಿಡುದಿಲ್ಲ, ಇಲ್ಲ ಇನ್ನೊಂದು ಮಾಡೋದು ನೀವೇ ಮಾಡ್ಬೇಕು. ಅದೇ ಉತ್ತರ ಕರ್ನಾಟಕದಲ್ಲಿ, ಉತ್ತರ ಭಾರತದಲ್ಲಿ ಅದು ಬೇರೆ ಪದ್ಧತಿ ಇದೆ. ಪ್ಯಾಂಟು ಶರ್ಟ್ ಹಾಕೊಂಡು ಎಲ್ಲ ಮಾಡ್ತಾರೆ. ಬೇರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಆದ್ರೆ ಇದ್ರ ಬಗ್ಗೆ ಕೂಡ ನೀವು ಬೇರೆ ನಮ್ಮ ಹಳ್ಳಿ ದೇವಸ್ಥಾನದಲ್ಲಿ ಆವತ್ತಿನ ಕಾಲದಲ್ಲಿ ಬಂಗಾರಪ್ಪನವರು ಕೂಡ ಆರಾಧನಾ ಸ್ಕೀಮ್ ಅಂತ ಮಾಡಿ ಆವತ್ತಿನ ಕಾಲದಲ್ಲಿ ಹಳ್ಳಿರೋ ಸಣ್ಣ ಸಣ್ಣ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಹೊಡ್ಕೊಳ್ಳಿ ಅಂತೇಳಿ ಆ ಒಂದು ಮಾಡಿ ಒಂದು 10,000 ರೂಪಾಯಿ ಪ್ರಾರಂಭ ಮಾಡೋದು. ಈಗ ಲಕ್ಷಗಟ್ಟಲೆ ಆಗಿದೆ. ನಾನು ಕೇಳಿದೆ ರಾಮಲಿಂಗರಿಗೆ ಎಷ್ಟು ದುಡ್ಡಿದೆ, ಏನಿದು, ಏನ್ ಮಾಡಬೇಕು ಮುಂದಕ್ಕೆ ಅಂತೇಳಿ. ನಾನು ಕೂತ್ಕೊಂಡು ಮುಂದಕ್ಕೆ ಆ ವಿಚಾರಗಳನ್ನು ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಚರ್ಚೆ ಮಾಡಿಬಿಟ್ಟು ಏನೇನು ಮಾಡ್ಲಿಕ್ಕೆ ಆಗ್ತದೋ ಅದನ್ನು ನೋಡ್ತೇನೆ. ನಿಮ್ಮ ಬೇಡಿಕೆ ಕೂಡ ಏನು ಕೊಟ್ಟಿದ್ದೀರಿ ಅದನ್ನು ಕೂಡ ಅವ್ರ ಹತ್ರ ಕೂಡ ಪರಿಶೀಲನೆ ಮಾಡ್ತೀನಿ. ಅವ್ರ ಖಾತೆ ನೀವು ಕೇಳಿದ್ರಿ, ಈಗ ದೊಡ್ಡ ಖಾತೆ, ಅದು ಖಾತೆ ಏನು ಬಹಳ ಕಷ್ಟ, ದುಡ್ಡಿಲ್ಲ ಇರಂಗಿ ಇರಿಗೇಷನಲ್ಲಿ, ಅವ್ರಿಗೆ ದೊಡ್ಡ ಸಮಸ್ಯೆ ಇದೆ. ಬಟ್ ಅವ್ರಿಗೆ ನಾವು ಕೊಟ್ಬಿಟ್ಟಿದ್ದೀವಿ. ನನಗೆ ಬೆಂಗಳೂರು ಕೊಡಬೇಕು ಅಂತ ಇತ್ತು ಅವ್ರಿಗೆ ಆಸೆ. ಏನೋ ನಮ್ಮ ಪಕ್ಷ ತೀರ್ಮಾನ ಮಾಡ್ತು. ಬೇರೆ ಯಾವುದೋ ಒಂದು ಖಾತೆ ಕೇಳಿ ಇದನ್ನು ಕೇಳಿದ್ರು ಕೊಡಕ್ಕೆ ರೆಡಿ ಇದ್ದೀನಿ. ಅದು ನೀವು ಅವರಿಗೂ ಕೂತ್ಕೊಂಡು ಮಾತಾಡಿ. ಬಟ್ ಇರಿಗೇಷನು ಭಾಳ ದೊಡ್ಡ ಇದನ್ನ ಸಮಸ್ಯೆ ನೋಡ್ತಾ ಇದ್ರಲ್ಲ, ಅಲ್ಲಿ ತುಂಗಭದ್ರಾ ಸಮಸ್ಯೆ, ಕೃಷ್ಣಾ ಸಮಸ್ಯೆ, ಇನ್ನೊಂದು ಕಡೆ ಸಮಸ್ಯೆ, ಕಾವೇರಿ ಸಮಸ್ಯೆ, ಇವೆಲ್ಲ ಕೂಡ ಇದೆ. ಹ್ಯಾಂಡಲ್ ಮಾಡೋದು ಅಷ್ಟು. ಆಮೇಲೆ ಎಲ್ಲ MLAಗಳು ಮ್ಯಾಲೆ ಬರ್ತಾರೆ. ಸುಮಾರು ಯಡಿಯೂರಪ್ಪನ ಕಾಲದಲ್ಲಿ 1.25 ಲಕ್ಷ ಕೋಟಿ ರೂಪಾಯಿ ಕೆಲಸ ಕೊಟ್ಬಿಟ್ಟವ್ರೆ. ಈಗ ನನಗೆ ಡಿಪಾರ್ಟ್ಮೆಂಟಲ್ಲಿ 16,000 ಕೋಟಿ, 16,000 ಕೋಟಿ ಸಂಬಳ ಕೊಡಬೇಕು, ಕೆಲಸ ಕೊಡಬೇಕು. ಲ್ಯಾಂಡ್ ಅಕ್ವಿಷನ್ ಈಗ ಕೃಷ್ಣ ಮೇಲ್ದಂಡೆ ಯೋಜನೆಗೆ 70,000 ಕೊಡಬೇಕು. ಬೇಕಾದ ಸಮಸ್ಯೆ ಇದೆ, ಅವ್ರಿಗೂ ಸಮಸ್ಯೆ ಇದೆ. ಅದನ್ನು ಇನ್ನೂ ಸ್ವಲ್ಪ ಈಗ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡೋಣ. ನೀವು ಹೇಳಿರೋ ವಿಚಾರ ನಾನು ಪ್ರೈವೇಟಾಗಿ ನಾನು ಮಾತಾಡ್ತೀನಿ, ಮಾತಾಡಿ ತೀರ್ಮಾನ ಮಾಡ್ತೀನಿ. ಸೊ ಹಂಗೆ ಈ ಸಂದರ್ಭದಲ್ಲಿ ತಾವೆಲ್ಲ ಏನಿದ್ದೀರಿ ಬಹುಶಃ ಭಾಳ ಒಳ್ಳೆ ಬದ್ಧವಾಗಿದ್ದೀರಿ. ಮುಂದಕ್ಕೆ ನಿಮ್ಮ ಅಧ್ಯಕ್ಷರಿದ್ದಾರೆ, ಇನ್ನೊಂದು ದೊಡ್ಡ ಸಮಾರಂಭ, ಐತಿಹಾಸಿಕವಾದ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ನೀವು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಇದು ನಮಗೂ ನಿಮಗೂ, ನಾವು ಜನರ ಸೇವೆ ಮಾಡ್ತಾ ಇರೋದು. ನನಗೂ ಕೂಡ, ನನಗೆ ಬೇರೆ ಯಾವ ಧರ್ಮದಲ್ಲಿ ದ್ವೇಷ ಮಾಡುವಂಥ ಯಾವ್ದಾದ್ರು ಧರ್ಮದಲ್ಲಿ ಹೇಳ್ತಾರ, ಯಾವ ಧರ್ಮದಲ್ಲೂ ನೀವು ಯಾರನ್ನೂ ದ್ವೇಷ ಮಾಡೋದಕ್ಕೆ ಹೇಳೋದಿಲ್ಲ. ನಾವು ವಿವಿಧ ರೀತಿಯಲ್ಲಿ ರಾಮನೂ ಪೂಜೆ ಮಾಡ್ತೀವಿ, ಕೃಷ್ಣನೂ ಪೂಜೆ ಮಾಡ್ತೀವಿ, ಶಿವನೂ ಮಾಡ್ತೀವಿ, ನರಸಿಂಹನೂ ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ. ಎಲ್ಲ ದೇವರನ್ನು ಕೂಡ ವಿವಿಧ ರೀತಿಯಲ್ಲಿ ಅವನ ತಾಂಡವ ಆಡ್ತಾ ಇರ್ತಾನೆ. ಬೇಕಾದಷ್ಟು ಹೆಸರನ್ನೇ ಗಣೇಶನಿಗೆ ಹೆಸರಿಟ್ಟಿರ್ತೀವಿ, ವಿನಾಯಕರಿಗೆ ಒಂದು 100 ಹೆಸರು ಇಟ್ಕೊಂಡು ನಾವು ಕರಿತೀವಿ. ಅಂತ ಸಂದರ್ಭದಲ್ಲಿ ಶಿವನ 100 ಹೆಸರು ಇಟ್ಕೊಂಡು ನಾವು ಕರಿತೀವಿ. ಆಯ್ತಾ? ಹಿಂಗಿರೋಂಥ ಸಂದರ್ಭದಲ್ಲಿ ಬೇಕಾದಷ್ಟು ನಾವು ಎಲ್ಲರೂ ಕೂಡ ಒಟ್ಟಿರ್ತೀವಿ. ಅಂದ್ರೆ ದೇವರು ಕೊನೆಗೆ ಒಬ್ಬನೇ ಅನ್ನೋದು ಕೂಡ ನಾವೆಲ್ಲ ಎಲ್ಲ ಧರ್ಮದವರು ಇಟ್ಕೊಂಡಿದ್ದೇವೆ. ಸೊ ಅದರಿಂದ ಎಲ್ಲರೂ ಒಳ್ಳೇದಾಗಲಿ ಅಂತೇಳಿ ಬಯಸೋಣ. ಈ ಸರ್ಕಾರ DK ಶಿವಕುಮಾರ್ ಸರ್ಕಾರ ಅಲ್ಲ, ಈ ಸರ್ಕಾರ ನಿಮ್ಮ ಸರ್ಕಾರ. ಈ ಸರ್ಕಾರನ ನಿಮ್ಮ ಮನೆ ಕುಟುಂಬ ಯಾವ ರೀತಿ ಕಾಪಾಡ್ತೀರೋ, ನಿಮ್ಮ ಮನೆ ಹೆಂಗೆ ಕಾಪಾಡ್ತೀರೋ, ನಿಮ್ಮ ಮಠ ಹೆಂಗೆ ಕಾಪಾಡ್ತೀರೋ, ನಿಮ್ಮ ದೇವಸ್ಥಾನ ಹೆಂಗೆ ಕಾಪಾಡ್ತೀರೋ ಆ ರೀತಿ ಕಾಪಾಡಬೇಕು. ನಾವು ನೀವು ಎಲ್ಲ ಸೇರಿ ಒಂದು ಕುಟುಂಬದಂತೆ ಟೀಮ್ ಕರ್ನಾಟಕ, ಆ ದೃಷ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ. ನಾವು ಕೂಡ ನಿಮಗೋಸ್ಕರ ಸೇವೆ ಮಾಡಲಿಕ್ಕೆ ಸದಾ ಇದ್ದೀವಿ. ನೀವು ಜನರ ನೆಮ್ಮದಿ, ಅವರ ಬದುಕಿನಲ್ಲಿ ಶಾಂತಿ ಮೂಡಿಸಲಿಕ್ಕೆ ಹಗಲು ರಾತ್ರಿ ನೀವೆಲ್ಲ ಸೇರಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಿಮಗೆ ಆದಂಥ ಒಂದು ದೊಡ್ಡ ಒಂದು ಸ್ಥಾನಮಾನ ಈ ಸಮಾಜದಲ್ಲಿ ಗುರುಗಳಿಗೆ, ವಿದ್ಯಾ ಕಲಿಸ್ಕೊಡುವಂಥ ಗುರುಗಳಿಗೆ
ಮತ್ತು ದೇವರ ಮುಖಾಂತರ ಎಲ್ಲರೂ ಕೂಡ ನೆಮ್ಮದಿ ಕೊಡುವಂಥ ಒಂದು ಭಾಗ್ಯ ಸಿಕ್ಕಿದೆ. ಈ ಪುರೋಹಿತ ಏನು ನಿಮಗೆ ಸಿಕ್ಕಿದೆ ಇದು ನಿಜವಾಗಲೂ ನಿಮಗೆ ಒಂದು ದೊಡ್ಡ ಭಾಗ್ಯ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೇನೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇವತ್ತು ನಿಮಗೆ ಇಂಥ ಒಂದು ಸಿಕ್ಕಿರೋದು ನಿಮ್ಮ ಭಾಗ್ಯ. ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಆಶೀರ್ವಾದ ಪಡಿತಾ ಇರೋದು ನಮ್ಮ ಭಾಗ್ಯ ಇದೆ. ಅದರಿಂದ ನಾನು ನಿಮ್ಮನ್ನೆಲ್ಲ ಒಟ್ಟಿಗೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತೀನಿ. ಈ ಸಂದೇಶ ಹಳ್ಳಿಗೆ ಹೋಗ್ಬೇಕು, ಈ ಸಂದೇಶ ಜನರಿಗೆ ಹೋಗ್ಬೇಕು, ಈ ಸಂದೇಶ ಬದಲಾವಣೆ ಆಗಬೇಕು. 136 ಸೀಟ್ ಬಂದು ನೆಕ್ಸ್ಟ್ 150 ಸೀಟ್ ಬರಲಿಕ್ಕೆ ನಿಮ್ಮೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.